ಅದರಲ್ಲಿ ಒಬ್ಬ ವಿದ್ವಾಂಸನ ಮನೆಯಲ್ಲಿ ಅವನಿಗೊಬ್ಬಳು ಮಗಳಿದ್ದಳು. ಅಪ್ಪನ ಚಿಂತೆಯ ಮುಖವನ್ನು ನೋಡಿ ಏನಪ್ಪ ನಿಮ್ಮ ಚಿಂತೆ ಅಂತ ಕೇಳಿದಾಗ ಅರಸ ಒಂದು ಪ್ರಶ್ನೆಯನ್ನು ಕೇಳಿದ್ದಾನೆ, ಮಗಳೇ, ದೇವರು ಎಲ್ಲಿದ್ದಾನೆ ಮತ್ತು ದೇವರು ಈಗ ಏನು ಮಾಡುತ್ತಿದ್ದಾನೆ, ಈ ಪ್ರಶ್ನೆಗೆ ಉತ್ತರ ಸಿಗುವುದಿಲ್ವಲ್ಲ ಎಂಬ ಹಾಗೆ ಚಿಂತೆಯಲ್ಲಿದ್ದೇನೆ ಅಂತ ಹೇಳಿದಾಗ ಆ ಮಗಳು ಹೇಳಿದಳಂತೆ, ಇಷ್ಟು ಸಣ್ಣ ಪ್ರಶ್ನೆಗೆ ನೀವು ಯಾಕಪ್ಪಯ್ಯ ಚಿಂತೆ ಮಾಡುವುದು, ನನ್ನನ್ನು ಅರಸನ ಬಳಿಗೆ ಕರೆದುಕೊಂಡು ಹೋಗಿ ಅವನ ಪ್ರಶ್ನೆಗೆ ಉತ್ತರ ನಾನು ಕೊಡ್ತೇನೆ. ಇವನಿಗೆ ಸಂತೋಷ ಆಯಿತು. ಮಗಳನ್ನು ಆಸ್ಥಾನಕ್ಕೆ ಕರೆದುಕೊಂಡು ಹೋದ. ಅರಸ ಕೇಳಿದ, ನನ್ನ ಪ್ರಶ್ನೆಗೆ ಉತ್ತರವನ್ನು ಕೊಡಬೇಕು ಕೊನೆಯ ದಿವಸ. ಆಗ ಇವ ಹೇಳಿದ, ನಿಮ್ಮ ಪ್ರಶ್ನೆಗೆ ಉತ್ತರ ನಾನಲ್ಲ, ನನ್ನ ಮಗಳು ಕೊಡ್ತಾಳೆ. ಆ ಸಣ್ಣ ಪ್ರಾಯದ ಮಗುವನ್ನು ಕಂಡಾಗ ಅರಸನಿಗೆ ಸಂತೋಷ ಆಯಿತು, ನನ್ನ ಪ್ರಶ್ನೆಗೆ ಇವಳು ಉತ್ತರ ಕೊಡ್ತಾಳಲ್ಲ. ಸಂತೋಷಗೊಂಡಂತ ಅರಸ ಒಂದು ತಂಬಿಗೆಯ ತುಂಬ ಕುಡಿಯುವುದಕ್ಕೆ ಇವಳಿಗೆ ಹಾಲನ್ನು ಕೊಟ್ಟನಂತೆ. ಹಾಲನ್ನು ಕುಡಿಯಬೇಕಾದ ಈ ಹೆಣ್ಣು ಮಗು ಆ ಹಾಲನ್ನೇ ತದೇಕ ಚಿತ್ತದಿಂದ ನೋಡ್ತಾ ನಿಂತಿತ್ತು. ಅರಸನಿಗೆ ಆಶ್ಚರ್ಯವಾಯಿತು. ಕೇಳಿದ, ಮಗಳೇ, ಆ ಹಾಲನ್ನು ಕುಡಿಯುವುದಕ್ಕೆ ಕೊಟ್ಟದ್ದು, ಹಾಲನ್ನೇ ನೋಡ್ತಾ ಇದೆಯಲ್ಲ ಯಾಕೆ? ಆಗ ಇವಳು ಹೇಳಿದಳಂತೆ, ಮಹಾಪ್ರಭು, ಈ ಹಾಲಿನ ಒಳಗೆ ಬೆಣ್ಣೆ ಉಂಟು ಅಂತ ಹೇಳ್ತಾರೆ, ತುಪ್ಪ ಉಂಟು ಅಂತ ಹೇಳ್ತಾರೆ, ನನಗೆ ಹಾಲು ಮಾತ್ರ ಕಾಣ್ತದೆ, ಬೆಣ್ಣೆ ಎಲ್ಲಿ ಉಂಟು, ತುಪ್ಪ ಎಲ್ಲಿ ಉಂಟು? ಅರಸನಿಗೆ ಆಶ್ಚರ್ಯ ಆಯಿತು. ಇರುವುದು ಹೌದು ಮಗಳೇ, ಹಾಗಂತ ಹಾಲಿನಲ್ಲಿ ಅದನ್ನು ಕಾಣಬೇಕು ಅಂತಾದ್ರೆ ನಾವು ಪ್ರಯತ್ನ ಮಾಡಬೇಕು. ಹಾಲಿನಿಂದ ಬೆಣ್ಣೆ ತೆಗೆಯಬೇಕು ಅಂತಾದ್ರೆ ಹಾಲನ್ನು ಮತಿಸಬೇಕು, ಮತಿಸಿದಾಗ ಬೆಣ್ಣೆ ಬರ್ತದೆ, ಆ ಬೆಣ್ಣೆಯನ್ನು ಕಾಯಿಸಿದಾಗ ತುಪ್ಪ ಸಿಗುತ್ತದೆ ಅಂತ ಹೇಳಿದ. ಹಾಗಿದ್ರೆ ನಿಮ್ಮ ಪ್ರಶ್ನೆಗೆ ಉತ್ತರ ಅದೇ ಅಲ್ವೇ? ಹಾಲಿನ ಒಳಗೆ ಬೆಣ್ಣೆಯೂ ಉಂಟು, ತುಪ್ಪವೂ ಉಂಟು. ಈ ಲೋಕದಲ್ಲಿಯೂ ಭಗವಂತ ಅನ್ನುವ ಇದ್ದಾನೆ. ಭಗವಂತ ಅನ್ನುವಂತಹ ಬೆಣ್ಣೆ ತುಪ್ಪವನ್ನು ನಾವು ಪಡೆಯಬೇಕು ಅಂತಾದ್ರೆ ಮನಸ್ಸನ್ನುವ ಕಡಲನ್ನು ನಾವು ಮತಿಸಬೇಕು. ಭಕ್ತಿ ಅನ್ನುವಂತಹ ಆ ಒಂದು ಭಕ್ತಿಯಿಂದ ನಾವು ಆ ನಮ್ಮ ಹೃದಯವನ್ನು ಮತಿಸಿದಾಗ ದೇವರು ಖಂಡಿತ ನಮ್ಮ ಕಣ್ಣಿಗೆ ಕಾಣುತ್ತಾನೆ. ಇದು ನಿಮ್ಮ ಒಂದನೆಯ ಪ್ರಶ್ನೆಗೆ ಉತ್ತರ. ಇನ್ನೊಂದು, ದೇವರು ಈಗ ಏನು ಮಾಡುತ್ತಿದ್ದಾನೆ, ಈ ಪ್ರಶ್ನೆಗೆ ಉತ್ತರ ಏನು? ಆಗ ಇವಳು ಹೇಳಿದ್ರಂತೆ, ಪ್ರಶ್ನೆಯನ್ನು ಕೇಳುವುದು ನೀವು, ಉತ್ತರ ಕೊಡುವವ ನಾನು. ಯಾವಾಗಲೂ ಪ್ರಶ್ನೆ ಕೇಳುವವ ಶಿಷ್ಯ, ಉತ್ತರ ಕೊಡುವವ ಗುರು. ಶಿಷ್ಯನಾಗಿ ನೀವು ಅಲ್ಲಿ ಕುತ್ಕೊಳ್ಳುವುದಲ್ಲ, ಕೆಳಗೆ ಕುತ್ಕೊಳ್ಳಿ, ನಾನು ಗುರುವಾಗಿ ಸಿಂಹಾಸನದಲ್ಲಿ ಕುತ್ಕೊಳ್ತೇನೆ. ಅರಸ ಒಪ್ಪಿದ. ಈ ಹೆಣ್ಣು ಮಗು ಸಿಂಹಾಸನದಲ್ಲಿ ಹೋಗಿ ಕುಳಿತುಕೊಂಡು ಅರಸ ಹೋಗಿ ಕೆಳಗೆ ಕುಳಿತ. ಆಗ ಕೇಳಿದ, ದೇವರು ಏನು ಮಾಡುತ್ತಿದ್ದಾನೆ? ಆಗ ಇವಳು ಏನು ಹೇಳಿದರು, ದೇವರು ಇದನ್ನೇ ಮಾಡ್ತಾ ಇದ್ದಾನೆ. ದೇವರು ಮನಸ್ಸು ಮಾಡಿದ್ರೆ ಅರಸ ಕೆಳಗೆ ಕುಳಿತುಕೊಳ್ತಾನೆ, ಕೆಳಗೆ ಕುಳಿತಾಗ ಒಬ್ಬ ವ್ಯಕ್ತಿ ಮೇಲೆ ಕುತ್ಕೊಳ್ತಾನೆ. ದೇವರು ಮನಸ್ಸು ಮಾಡಿದ್ರೆ ಲಕ್ಷಾಧಿಪತಿ ಭಿಕ್ಷಾಧಿಪತಿ ಆಗುತ್ತಾನೆ, ಭಿಕ್ಷಾಧಿಪತಿ ಲಕ್ಷಾಧಿಪತಿ ಆಗುತ್ತಾನೆ. ದೇವರು ಮನಸ್ಸು ಮಾಡಬೇಕು. ಹಾಗಾಗಿ ಈಗ ದೇವರು ಏನು ಮಾಡ್ತಿದ್ದಾರೆ, ಇದನ್ನೇ ಮಾಡ್ತಾ ಇದ್ದಾರೆ.